ನನಗೆ ಯೆರೂಷಲೇಮಿನಲ್ಲಿ, ಯೂದೆಯ ಪ್ರಾಂತದಲ್ಲಿ, ಸಮಾರ್ಯದಲ್ಲಿ, ಲೋಕದ ಎಲ್ಲ ದೇಶ ಕಡೆಗಳಲ್ಲಿ ನೀವು ನನಗೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಸಾಕ್ಷಿ ಅಂದರೆ ಹತಸಾಕ್ಷಿಗಳಂತ ಅರ್ಥ ಕೂಡ. ಗ್ರೀಕ್ನಲ್ಲಿ ವಿಟ್ನೆಸ್ ಮೀನ್ಸ್ ಮಾರ್ಟರ್. ಮಾರ್ಟರ್ ಅಂದರೆ ಹತಸಾಕ್ಷಿ ಅಂತ. ನಾವು ಚರ್ಚಲ್ಲಿ ನಾವು ಸಾಕ್ಷಿಯನ್ನು ಕೊಡ್ತೀವಿ, ಆ ಸಾಕ್ಷಿ ಬೇರೆ. ಆದರೆ ಕ್ರಿಸ್ತನಿಗೋಸ್ಕರ ಹತಸಾಕ್ಷಿ ಆಗಬೇಕಾದರೆ ಎಲ್ಲರಿಗೆ ಸಾಧ್ಯವಲ್ಲ. ಅದು ಕೆಲವೊಬ್ಬರಿಗೆ ಮಾತ್ರ ದೇವರು ಆ ಕೃಪೆಯನ್ನು ಕೊಡ್ತಾರೆ. ಪ್ರೇಷಿತರ ಅವರ ಜೀವನದಲ್ಲಿ ನೋಡ್ರಿ, 12 ಮಂದಿನಲ್ಲಿ ಯೋಹಾನನ್ನು ಬಿಟ್ಟು ಎಲ್ಲರೂ ಕೂಡ ಹತಸಾಕ್ಷಿಗಳೇ ಆಗ್ತಾರೆ, ಹೌದಲ್ವಾ? ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಎಂಥ ಒಂದು ಕಷ್ಟಕರವಾದ ಜೀವನ, ಎಂಥ ಒಂದು ಕ್ಲಿಷ್ಟಕರವಾದ ಜೀವನ, ಆದರೂ ಆತ್ಮದಿಂದ ಅಭಿಷೇಕ ಹೊಂದಿ ಆ ಕಷ್ಟದಲ್ಲಿ, ನೋವಿನಲ್ಲೂ ಕೂಡ ಸ್ವಾರ್ಥವನ್ನು ಸಾರ್ತಿದ್ರು. ಪ್ರಿಯರೇ, ನಾವು ಕೂಡ ನಮ್ಮ ಜೀವನದಲ್ಲಿ ಈ ಶೋಧನೆಗಳನ್ನು, ವೇದನೆಯನ್ನು, ಈ ದುಃಖವನ್ನು, ಕಷ್ಟವನ್ನು, ಬಡತನವನ್ನು ಗೆಲ್ಲಬೇಕಾದರೆ ನಮಗೆ ಒಂದೇ ಒಂದು ಮಾರ್ಗ, ಯೇಸುವಿನ ಪರಿಶುದ್ಧಾತ್ಮ ದೇವರು. ಪ್ರೈಸ್ ದಿ ಲಾರ್ಡ್. ದ ಪವರ್ ಆಫ್ ಜೀಸಸ್, ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಶಕ್ತಿಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ನನಗೆ ಸಾಕ್ಷಿಗಳು ನೀವು ಆಗಬೇಕಾದ್ರೆ ಆತ್ಮಶಕ್ತಿ ಇರಬೇಕು ನಿಮಗೆ. ಯು ಶುಡ್ ಬಿ ಫಿಲ್ಡ್ ವಿತ್ ದ ಪವರ್ ಆಫ್ ಗಾಡ್. ಪ್ರೇಷಿತರ ಕಾರ್ಯಗಳು 10ನೇ ಅಧ್ಯಾಯ ವಚನ 38 ಓದ್ರಿ. ಪ್ರೇಷಿತರ ಕಾರ್ಯಗಳು 10ನೇ ಅಧ್ಯಾಯ ವಚನ 38. ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ ಚಾಪ್ಟರ್ 10 ವರ್ಸಸ್ 38. ಸಂತ ಪೇತ್ರನು ಕೊರ್ನೇಲಿಯಸ್, ಒಂದು ನಿಮಿಷ, ಕೊರ್ನೇಲಿಯಸ್ ಅವರ ಮನೆಗೆ ಹೋಗ್ತಾನೆ. ಇಸ್ ಅ ಜೆಂಟೈಲ್, ಅಂದರೆ ಅನ್ಯ ಧರ್ಮೀಯನು. ಅಷ್ಟು ತನಕ ಯಹೂದ್ಯರ ಮನೆಗೆ ಮಾತ್ರ ಹೋಗ್ತಿದ್ರು, ಜೂವಿಷ್ ಪೀಪಲ್ ಮನೆಗೆ ಮಾತ್ರ. ಆದರೆ ದೇವರು ಪೇತ್ರನಿಗೆ ದರ್ಶನ ಕೊಟ್ಟು ಈ ಕೊರ್ನೇಲಿಯಸ್ ಅವರ ಮನೆಗೆ ಕಳಿಸ್ತಾನೆ. ಕೊರ್ನೇಲಿಯಸ್ ಇಸ್ ಅ ಸೆಂಚೂರಿಯನ್, ರೋಮನ್ ಸೆಂಚೂರಿಯನ್, ಶತಾಧಿಪತಿ. ಆದರೂ ಕೂಡ ದೇವರ ಭಯಭಕ್ತಿ ಉಳ್ಳ ವ್ಯಕ್ತಿ. ಪೇತ್ರನು ಕರೆಸ್ಕೊಂತಾನೆ ತನ್ನ ಮನೆಗೆ. ಅವಾಗ ಪೇತ್ರನು ಸಂದೇಶವನ್ನು ಸಾರುತ್ತಿರುವಾಗ ಓದ್ರಿ, ಯೇಸುವಿನ ಬಗ್ಗೆ ಹೇಳ್ತಾರೆ. ಓದ್ರಿ ಸಿಸ್ಟರ್. ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ವಿಷಯಗಳು. ಸ್ನಾನ ದೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕೆಂದು ಯೋಹಾನನನ್ನು ಬೋಧಿಸಿದ ನಂತರ ಯೇಸು ತಮ್ಮ ಸೇವಾ ವೃತ್ತಿಯನ್ನು ಗಲೀಲಿಯದಲ್ಲೇ ಪ್ರಾರಂಭಿಸಿದರು. ಅವರು ಪವಿತ್ರಾತ್ಮರಿಂದಲೂ ದೈವ ಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪವಿತ್ರಾತ್ಮದಿಂದಲೂ ದೈವ ಶಕ್ತಿಯಿಂದಲೂ, ದ ಹೋಲಿ ಸ್ಪಿರಿಟ್ ಅಂಡ್ ದ ಪವರ್ ಆಫ್ ಗಾಡ್. ಕೆಲವರು ಹೇಳ್ತಾರೆ, ಓಹೋ, ನಾವು ಪೊಟ್ಟಗೆ ಹೋದ್ರೇನೆ ಅಭಿಷೇಕ ಆಗ್ತದ, ನಾವು ಈ ಧ್ಯಾನಕ್ಕೆ ಹೋದ್ರೇನೆ ಅಭಿಷೇಕ ಆಗ್ತದ. ಕಂಡೀಷನ್ಸ್ ಇಲ್ಲ. ಸಾಧಾರಣವಾಗಿ ಒಂದು ಸಮೂಹದಲ್ಲಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಅಭಿಷೇಕ ಆಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳದಲ್ಲಿ ಏಕಾಂತವಾಗಿರುವಾಗ ಕೂಡ ಆಗ್ತದೆ. ಬಟ್ ಸಾಧಾರಣವಾಗಿ ನಾವು ಈ ಥರ ವರ್ಷಿಪಿಗೆ ಬಂದಾಗ, ಒಂದು ಧ್ಯಾನದಲ್ಲಿ ಇದ್ದಾಗ ಪರಿಶುದ್ಧಾತ್ಮನ ಅಭಿಷೇಕ ಆಗ್ತದೆ. ಅದಕ್ಕಾಗಿ ಪಂಚಶತಮ ದಿನದಲ್ಲಿ, ಆ ದಿನದಲ್ಲಿ ನೀವು ಪ್ರೇಷಿತರ ಕಾರ್ಯಗಳು 1ನೇ ಅಧ್ಯಾಯ ವಚನ 14 ಓದ್ರಿ. ಯೇಸು ಸ್ವಾಮಿ ಆರೋಹಣ ಆದಮೇಲೆ ಅವರೆಲ್ಲರೂ ಯೆರೂಷಲೇಮಿನಲ್ಲಿರುವ ಆ ಅಪ್ಪರ್ ರೂಮ್ನಲ್ಲಿ ಲಾಸ್ಟ್ ಸಪ್ಪರ್ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅಲ್ಲಿ ಆ ರೂಮ್ಗೆ ಯಾರ್ಯಾರು ಇದ್ದಾರ ಸ್ವಲ್ಪ ನೋಡೋಣ. ಓದ್ರಿ ಸಿಸ್ಟರ್. ಅಲ್ಲಿ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾಗುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ನೋಡ್ರಿ, ಅಲ್ಲಿ ಅವರು ಒಂದೇ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಸ್ವಲ್ಪ ಓಕೆ. ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಕುಟುಂಬದ ಮೇಲೆ ಬರಬೇಕಾದ್ರೆ ಫಸ್ಟ್ ಫ್ಯಾಮಿಲಿ ಪ್ರೇಯರ್ ತುಂಬ ಇಂಪಾರ್ಟೆಂಟ್. ಫ್ಯಾಮಿಲಿ ಪ್ರೇಯರ್ ಈಸ್ ವೆರಿ ಇಂಪಾರ್ಟೆಂಟ್. ಮನೆಯೇ ದೇವಾಲಯ, ಚಿಕ್ಕ ದೇವಾಲಯ, ಹೌದಲ್ಲ? ಹೌಸ್ ಇಸ್ ಅ ಡೊಮೆಸ್ಟಿಕ್ ಚರ್ಚ್ ಅಂತ ಹೇಳ್ತಾರೆ. ನಮ್ಮ ಮನೆ ಮೊದಲು ಆಲಯವಾಗಬೇಕು. 2ನೇ ಆಲಯ ಇದು. ಅದಕ್ಕಿಂತ ಮುಂಚೆ ನಾನು ದೇವರ ಆಲಯವಾಗಿರಬೇಕು. 1ನೇ ಕೊರಿಂಥರಿಗೆ ಬರೆದ ಪತ್ರಿಕೆ 3:16. ತೆಗಿಬೇಡಿ, ಪರವಾಗಿಲ್ಲ. ನೀವು ದೇವರ ಆಲಯವಂತ ನಿಮಗೆ ಗೊತ್ತಿಲ್ವಾ? ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾರಂತ ನಿಮಗೆ ಅಂದರೆ ನಿಮ್ಗೆ ಗೊತ್ತಿಲ್ವಾ? ಅಂದರೆ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಸಂತ ಪೌಲ್ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದೆಯಲ್ಲ. ಆನಂದ ಬ್ರದರ್ ನಿಮಗೆ ಗೊತ್ತಿದೆಯಲ್ಲ, ಹೌದಲ್ಲ? ಅವ್ರ ಬಗ್ಗೆ ನಮಗೆ ಪರಿಚಯ ಮಾಡಬೇಕಾಗಿಲ್ಲ. ಎಸ್ ಸರ್, ನೋ, ಅವ್ರ ಬ್ರದರ್ ಗೊತ್ತಿಲ್ವಾ? ಅದಕ್ಕೆ ಸಂತ ಪೌಲ್ ಹೇಳ್ತಾನೆ, ನಿಮ್ಗೆ ಗೊತ್ತಿಲ್ವಾ? ಇಟ್ಸ್ ಎ ಕಾಮನ್ ಥಿಂಗ್. ಅಂದರೆ
ನಾನು ಒಂದು ಚಲಿಸುವ ಆಲಯವಾಗಿರಬೇಕು. ಮೈ ಗುಡ್ನೆಸ್, ಹೆಸರನ್ನ ಐ ಆಮ್ ಎ ಮೂವಿಂಗ್ ಟೆಂಪಲ್ ಆಫ್ ಗಾಡ್. ಅದಕ್ಕಾಗಿ ಮಾತೆ ಮರಿಯಮ್ಮನವರಿಗೆ ಗಾಬ್ರಿಯೇಲ ದೂತನು ಶುಭ ಸಂದೇಶವನ್ನು ಹೇಳ್ತಾನೆ, ನೀವು ಪವಿತ್ರಾತ್ಮದಿಂದ ತುಂಬಿಕೊಳ್ಳುವಿರಿ. ಪರಾತ್ಮರ ಶಕ್ತಿಯು ನಿಮ್ಮನ್ನು ಹೇಳ್ಬೇಕು, ಜೋರಾಗಿ ಹೇಳಬೇಕು, ಪರಾತ್ಮರ ಶಕ್ತಿಯು ನಿಮ್ಮನ್ನು ಆವರಿಸಿಕೊಳ್ತಾರೆ. ದೇವರು ಸೀನಾಯಿ ಬೆಟ್ಟದ ಮೇಲೆ ಮೋಸೆ ಜೊತೆ ಮಾತನಾಡಬೇಕಾದರೆ ಆ ಪರ್ವತವು, ಸೀನಾಯಿ ಪರ್ವತವು ದೇವರ ಮಹಿಮೆಯಿಂದ, ಇಂಗ್ಲಿಷ್ನಲ್ಲಿ ಇಟ್ಸ್ ಕಾಲ್ಡ್ ಎ ಶೆಕಿನಾ ಗ್ಲೋರಿ, ದ ಶೆಕಿನಾ ಗ್ಲೋರಿ. ಬೈಬಲ್ನಲ್ಲಿ ಶೆಕಿನಾ ಗ್ಲೋರಿ ಬಗ್ಗೆ ಬರೀ 2 ಅಥವಾ 3 ಸರಿ ಮಾತಾಡ್ತಾರೆ. ಒಂದು ಸೀನಾಯಿ ಬೆಟ್ಟದ ಮೇಲೆ ಮೋಶೆ ಅಲ್ಲಿ ದೇವರ ಜೊತೆ ಮಾತನಾಡಲಿಕ್ಕೆ ಹೋದಾಗ ದಟ್ಟ ಮೋಡದಲ್ಲಿ ಸ್ವಾಮಿ ಅಲ್ಲಿ ಮೇಲೆ ಬರ್ತಾರೆ. ಆ ಬೆಟ್ಟವು ಬೆಂಕಿಯಂತೆ ದಗದಗ ಉರಿತಿತ್ತು. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮ ದೇವರು, ದ ಹೋಲಿ ಸ್ಪಿರಿಟ್ ಇಸ್ ಎ ಕನ್ಸ್ಯೂಮಿಂಗ್ ಫೈರ್, ದಹಿಸುವ ಅಗ್ನಿಯವರು. ಆಟಾಡ್ತೀವಲ್ಲ, ದಹಿಸುವ ಅಗ್ನಿಯೇ, ಹೌದಲ್ವಾ? ಕನ್ಸ್ಯೂಮಿಂಗ್ ಫೈರ್. ಅವರ ವಿಶಿಷ್ಟತೆ ಏನು ಗೊತ್ತಾ? ಬೆಂಕಿಯ ಒಂದು ವಿಶಿಷ್ಟತೆ ಏನು ಗೊತ್ತಾ? ಅಶುದ್ಧವಾದದ್ದನ್ನು ಸುಟ್ಟು ಹಾಕ್ತದೆ, ಶುದ್ಧವಾದದನ್ನು ಮಾತ್ರ ಕಿತ್ತು ಹಾಕ್ತದೆ. ಒಂದು ಮರ ಇರ್ತದೆ, ಅಶುದ್ಧವಾಗಿರ್ತದೆ, ಅದಕ್ಕೆ ಬೆಂಕಿ ಹಚ್ಚಿದಾಗ ಅದು ಸುಟ್ಟು ಹೋಗ್ತದೆ. ಆಮೇಲೆ ಏನಾಗ್ತದೆ? ಇಡ್ಲಿ ಬರ್ತದೆ, ಕೋಲ್ ಬರ್ತದೆ. ಅದಾದ ನಂತರ ಏನಾಗ್ತದೆ? ಬೂದಿ. ಬೂದಿ ಶುದ್ಧತೆಗೆ ಸಾದೃಶ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ಥರ ನಮ್ಮಲ್ಲಿರುವ ಮಲಿನವನ್ನು, ಅಶುದ್ಧತೆಯನ್ನು ಪರಿಶುದ್ಧಾತ್ಮ ದೇವರು ಆತ್ಮದಿಂದ ಅಭಿಷೇಕಿಸಿದಾಗ ಎಲ್ಲ ಪಾಪವನ್ನು ನಮ್ಮಿಂದ ದೂರ ಮಾಡ್ತಾರೆ. ಆವಾಗ ನಾವು ದೇವರ ಆಲಯವು ಆಗಿಬಿಡ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತೆ ಮರಿಯಮ್ಮನ ಮೇಲೆ ಕೂಡ ಆ ಶೆಕಿನಾ ಗ್ಲೋರಿ, ದೇವರ ಮಹಿಮೆ ಹಿಡಿದು ಬರ್ತದೆ. ಅವರು ಈಗ ದೇವರ ಆಲಯವಾಗಿದ್ದಾರೆ. ಆ ಆಲಯದಲ್ಲಿ ಯಾರಿಗೆ ಬೆಳೀತಾರೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ದೀಕ್ಷಾ ಸ್ನಾನ ಪಡೆದು, ನಾವು ತಂದೆ, ದೇವರ ಕುಮಾರ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದ ಮೇಲೆ ನಮ್ಮಲ್ಲಿ ಯಾರು ಬರ್ತಾರೆ? ತ್ರಿಯೇಕ ದೇವರು ನಮ್ಮಲ್ಲಿ ವಾಸ ಮಾಡ್ತಾರೆ. ಆವಾಗ ನಾನೇನಾಗ್ತೀನಿ? ದೇವರ ಆಲಯವಾಗ್ತೀನಿ. ಅದಕ್ಕಾಗಿ ನಿಮ್ಮ ಶರೀರವನ್ನು ಪರಿಶುದ್ಧವಾಗಿ ಇಟ್ಕೋಬೇಕಂತ ದೇವರು ಹೇಳ್ತಾರೆ. ನಮ್ಮ ಮಾಣಿ ಬ್ರದರ್ ಒಂದು ಒಳ್ಳೆ ಹಾಡಾಡ್ತಾರೆ. ಯಾವುದು? ದೇಹವೇ ಪರಿಶುದ್ಧ ಪರಿಶುದ್ಧ ದೇವಾಲಯ. ಹೌದಲ್ವಾ? ವಿ ಆರ್ ಸಪೋಸ್ ಟು ಬಿ ಹೋಲಿ, ವಿ ಆರ್ ಕಾಲ್ಡ್ ಟು ಬಿ ಹೋಲಿ. ಪರಿಶುದ್ಧರಾಗಿ ಇರಲು ದೇವರು ನಮಗೆ ಕರೆ ಕೊಟ್ಟರು. ನಮ್ಮ ದುರದೃಷ್ಟ ಏನು ಗೊತ್ತಾ? 90% ಕ್ರಿಶ್ಚಿಯನ್ಸ್ ಒಂದು ಆಲಯಕ್ಕೆ ಬಂದಾಗ, ಇಂಥ ಒಂದು ಕ್ಯಾರಿಸ್ಮ್ಯಾಟಿಕ್ ಪ್ರೇಯರ್ಸ್ಗೆ ಬಂದಾಗ, ಒಂದು ಹೀಲಿಂಗ್ ಬಂದಾಗ ಅವರ ಗಮನವೆಲ್ಲವೂ ಸ್ವಲ್ಪ ಹೀಲಿಂಗ್ ಸಾಕು, ಸ್ವಲ್ಪ ಮಿರಾಕಲ್ ಸಾಕು, ಸ್ವಲ್ಪ ಸಾಲ ಬಾಧ ತಿರಿದ ಸಾಕು, ಹೌದಲ್ಲ? ಗಂಡ ಕುಡಿಯೋದು ಬಿಟ್ಟರೆ ಸಾಕು, ನನ್ನ ಮಗನಿಗೆ ಒಳ್ಳೆ ಕೆಲಸ ಉದ್ಯೋಗ ಸಿಕ್ಕರೆ ಸಾಕು. ಇದೇ ಇರ್ತದೆ 99%. ಅವು ಬೇಕು, ನಮಗೆ ಖಂಡಿತವಾಗಿ ಬೇಕು. ಅದಕ್ಕಿಂತ ಎಷ್ಟೋ ಪಟ್ಟು ಮೇಲಾಗಿ ನಾವು ಪರಿಶುದ್ಧಾತ್ಮರ ಅಭಿಷೇಕಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾವಾಗ ಪರಿಶುದ್ಧಾತ್ಮ ದೇವರು ನಮ್ಮ ಮೇಲೆ ಬರ್ತಾರೋ, ಹಿ ವಿಲ್ ಟೇಕ್ ಕಂಪ್ಲೀಟ್ ಕಂಟ್ರೋಲ್ ಆಫ್ ಅವರ್ ಲೈಫ್ಸ್. ನಮ್ಮನ್ನು ಸಂಪೂರ್ಣವಾಗಿ ಅವರು ಕಂಟ್ರೋಲ್ ಮಾಡ್ತಾರೆ. ಅವರೇ ನಮ್ಮನ್ನು ಮುಂದೆ ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪವಿತ್ರಾತ್ಮದಿಂದ, ಅದಕ್ಕೆ ಹೇಳಿದ, ನಿಮ್ಮನ್ನು ಸಂಪೂರ್ಣ ಸತ್ಯಕ್ಕೆ ನಿಮ್ಮನ್ನು ಅವರು ಕರೆದೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಿ ವಿಲ್ ಲೀಡ್ ಯು ಇನ್ ಟು ಆಲ್ ದ ಟ್ರೂತ್. ಸಂಪೂರ್ಣ ಪರಿಪೂರ್ಣ ಸತ್ಯದ ಕಡೆ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ನಡೆಸುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಶೋಧನೆಯನ್ನು ಎದುರಿಸಲು, ಶೋಧನೆಯನ್ನು ಗೆಲ್ಲಲು ಪರಿಶುದ್ಧಾತ್ಮ ದೇವರು ಶಕ್ತಿಯನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನರು, ಎಷ್ಟೋ ದೇವರ ಸೇವಕರು ನಮ್ಮ ಕಡೆ, ದೇವರ ಸೇವಕರ ಕಡೆ, ಗುರುಗಳ ಕಡೆ ಬಂದು ಕೇಳ್ತಾರೆ, ಬ್ರದರ್, ನಾವೊಂದು ಧ್ಯಾನಕ್ಕೆ ಹೋಗಿ ಬಂದ ಮೇಲೆ ನನ್ನ ಮನೆಯಲ್ಲಿ ಶೋಧನೆಗಳು ಹೆಚ್ಚಿಗಾಗಿದೆ ಬ್ರದರ್, ಕಷ್ಟಗಳು ಹೆಚ್ಚಿಗಾಗಿದೆ ಬ್ರದರ್, ಸಮಸ್ಯೆಗಳು ಹೆಚ್ಚಿಗಾಗಿದೆ. ಇಷ್ಟು ತನಕ ನಾನು, ನನ್ನ ಹೆಂಡತಿ, ನನ್ನ ಕುಟುಂಬ ತುಂಬ ಸಂತೋಷವಾಗಿದ್ದೀವಿ ಬ್ರದರ್. ಅದು ಏನು ಬ್ರದರ್, ಧ್ಯಾನಕ್ಕೆ ಹೋಗಿ 1-2 ತಿಂಗಳಾದ ನಂತರ ಸಮಸ್ಯೆಗಳು ಶುರು ಆಯಿತು ಬ್ರದರ್. ಬಿಸ್ನೆಸ್ ಲಾಸ್ ಆಯಿತು, ಕೆಲಸ ಕಳ್ಕೊಂಡೆ, ಮನೆಯಲ್ಲಿ ಅಕಸ್ಮಿತವಾಗಿ ಏನೋ ಒಂದು ಅನಾಹುತ,
ನಮ್ಮ ಕುಟುಂಬದಲ್ಲಿ ಆಕ್ಸಿಡೆಂಟು, ಹಾಸ್ಪಿಟಲ್ಸು, ಸಾಲ ಸಮಸ್ಯೆಗಳು ಹೆಚ್ಚಿಗಾಗಿದೆ. ಕೆಲವರು ಹೇಳ್ತಾರೆ ಧ್ಯಾನಕ್ಕೆ ಹೋಗಬಾರ್ದಿತ್ತು, ಹುಚ್ಚ ನೀನು, ಹೌದಲ್ವಾ? ಅದಕ್ಕೋಗಿ ಎಲ್ಲ ಇದ್ದಿದ್ದೆಲ್ಲ ನೀನು ಕಳೆದುಕೊಂಡೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಒಂದು ಧ್ಯಾನಕ್ಕಾಗಲಿ ಒಂದು ಧ್ಯಾನಕ್ಕೆ ಹೋಗಿ ಆತ್ಮದಿಂದ ಅಭಿಷೇಕ ಹೊಂದಿದ ಮೇಲೆ ಅಥವಾ ಒಳ್ಳೆಯ ಧ್ಯಾನದಲ್ಲಿ ಅವರು ಪಾಲ್ಗೊಂಡು ದೇವರ ಶಾಂತಿ ಸಮಾಧಾನವನ್ನು ತುಂಬಿಕೊಂಡು ಬಂದ ಮೇಲೆ ಅವರಿಗೆ ಇದಕ್ಕಿಂತ ಮುಂಚೆ ಆಗದಂಥ ಸಮಸ್ಯೆಗಳು ಅವರಿಗೆ ಆದಾಗ ಎಲ್ಲರೆದ್ದು ಜೋರಾಗಿ ಡ್ಯಾನ್ಸ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯಾಕೆ ಗೊತ್ತಾ? ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಶಕ್ತಿ ನಿಮ್ಮ ಮೇಲೆ ಇದೆ ಅಂತ ಅರ್ಥ. ನೋಡಿ, 30 ವರ್ಷಗಳ ತನಕ ಸೈತಾನು ಯೇಸು ಸ್ವಾಮಿನ ಟಚ್ ಮಾಡಿಲ್ಲ. ಮಾಡಿದ್ರ ಅವ್ರನ್ನೇನು ಕೆಣಕಿದ್ರ? ಅವರು ಹುಟ್ಟಿದ ಮೇಲೆ ಅಫ್ಕೋರ್ಸ್ ಅವನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಐಗುಪ್ತಿಗೆ ಹೋಗ್ತಾರೆ, ಅಲ್ಲಿಂದ ಮತ್ತೆ ನಜರೇತಿಗೆ ಬರ್ತಾರೆ. 30 ವರ್ಷಗಳ ತನಕ ಸೈತಾನನಿಗೆ ಜೀಸಸ್ ಮೇಲೆ ಏನು ಸಮಸ್ಯೆ ಇಲ್ಲ. ನಿಮಗೊಂದು ಸ್ಯಾಡ್ ನ್ಯೂಸ್ ಹೇಳಲ್ಲ? ನಾರ್ಮಲಿ ನಾವೆಲ್ಲ ಚರ್ಚಿಗೆ ಬರ್ತೀವಿ, ನಾಮಿನಲ್ ಕ್ರಿಶ್ಚಿಯನ್ಸ್, ಔಟ್ಸ್ಟ್ಯಾಂಡಿಂಗ್ ಕ್ಯಾಥಲಿಕ್ಸ್, ಸಂಡೇ ಕ್ರಿಶ್ಚಿಯನ್ಸ್ ಕೆಲವರು ಇರ್ತಾರೆ, ಕೆಲವರು ಗುಡ್ ಫ್ರೈಡೆ ಕ್ರಿಶ್ಚಿಯನ್ಸ್, ಕೆಲವರು ಕ್ರಿಸ್ಮಸ್ ಕ್ರಿಶ್ಚಿಯನ್ಸ್ ಇರ್ತಾರೆ. ಅವ್ರ ಬಗ್ಗೆ ಸೈತಾನಿಗೆ ಏನು ಸಮಸ್ಯೆ ಇಲ್ಲ. ಪ್ಲೀಸ್ ಲಾರ್ಡ್. ಯಾಕಂದರೆ ಆಲ್ರೆಡಿ ಅವರು ಅವನ ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಅವನ ವಶದಲ್ಲಿದ್ದಾರೆ, ಅವನ ರಾಜ್ಯದಲ್ಲಿ ಅವರು ಮೆಂಬರ್ಸ್ ಆಗಿಬಿಟ್ಟಿದ್ದಾರೆ, ಪರ್ಮನೆಂಟ್ ಮೆಂಬರ್ಶಿಪ್. ಬಟ್ ಒಬ್ಬ ವ್ಯಕ್ತಿ ಯಾವಾಗ ಪರಿಶುದ್ಧಾತ್ಮ ದೇವರ ಶಕ್ತಿಯಿಂದ ತುಂಬಿಕೊಂತಾನೋ ಅವನ ರಾಜ್ಯಕ್ಕೆ ಧಕ್ಕೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಅವನು ಆತ್ಮಗಳನ್ನು ಕಳ್ಕೊಂತಾನ ಅಂತ ಹೆದರಿಕೆಯಿಂದ ಆತ್ಮದಿಂದ ಅಭಿಷೇಕ ಹೊಂದಿದ ವ್ಯಕ್ತಿಯನ್ನು ಸರ್ವನಾಶನ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಅವನು. ಇಲ್ಲೇ ಬಹಳಷ್ಟು ದೇವರ ಸೇವಕರು, ದೇವರ ಮಕ್ಕಳು ಬಿದ್ದು ಹೋಗ್ಬಿಡ್ತಾರೆ. ಅಯ್ಯೋ, ಇಷ್ಟೆಲ್ಲ ನಂಬಿಕೊಂಡ್ವಿ, ದೇವರಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿವಿ, ದೇವರು ನನಗಿಷ್ಟು ಅನ್ಯಾಯ ಮಾಡಿದ್ನಲ್ಲ, ಹೌದಲ್ವಾ? ಅವ್ರು ನಂಬಿಕೊಂಡು ಏನು ಉಪಯೋಗ ಬಿಡು. ಕೆಲವರು ಹೇಳ್ತಾರೆ, ಅಬ್ಬೋ ದೇವರು ಅಂತಿದೆಯಲ್ಲ, ಏನು ಮಾಡಿದ್ದಾರೆ ನಿಮ್ಮ ದೇವರು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಯೇಸು ಸ್ವಾಮಿ ಸೈತಾನನ ಜೊತೆ ಅವನನ್ನು ಸೋಲಿಸಲಿಕ್ಕೆ ಆ ಪರ್ವತಕ್ಕೆ ಹೋಗ್ತಾರೆ. ನಾವು ಕೂಡ ಆತ್ಮದಿಂದ ಅಭಿಷೇಕವನ್ನು ಹೊಂದಿದಾಗ, ಎಲ್ಲ ಶೋಧನೆಗಳು ಬಂದಾಗ, ವೇದನೆಗಳು ಬಂದಾಗ, ದೇವರ ವಾಕ್ಯದಿಂದ, ಪರಿಶುದ್ಧಾತ್ಮ ಶಕ್ತಿಯಿಂದ ಅವನನ್ನು ನಾವು ದೇವರಿಗೆ ಚಪ್ಪಾಳೆ ತಟ್ಟಸ್ತವಲ್ಲ. ಪೇತ್ರನು ಕೊರ್ನೇಲಿಯಸ್ಗೆ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರುವಾಗ ಅವರು ಪವಿತ್ರಾತ್ಮದಿಂದಲೂ, ಸಿಸ್ಟರ್ ಓದ್ರಿ ಮತ್ತೆ, ಪ್ರೇಷಿತರ ಕಾರ್ಯಗಳು 10:38. ಪ್ಲೀಸ್ ಕಂಟಿನ್ಯೂ. ಅಲ್ಲಿ 10:38, ಪ್ರೇಷಿತರ ಕಾರ್ಯಗಳು 10:38. ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ನಿಧಾನವಾಗಿ ಓದಿ ಬ್ರದರ್. ಓಕೆ. ಇವು ನಜರೇತಿನ ಯೇಸುವಿಗೆ ಓಕೆ ಸಂಬಂಧಪಟ್ಟ ವಿಷಯಗಳನ್ನು ಸ್ನಾನ ದೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕೆಂದು ಯೌವಾನನು ಬೋಧಿಸಿದ ನಂತರ ಯೇಸು ತಮ್ಮ ಸೇವಾ ವೃತ್ತಿಯನ್ನು ಗಲಿಲೇಯದಲ್ಲೇ ಪ್ರಾರಂಭಿಸಿದರು. ಅವರು ಪವಿತ್ರಾತ್ಮರಿಂದಲೂ ದೈವ ಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದರು. ದೇವರು ತಮ್ಮೊಡನೆ ಇದ್ದುದರಿಂದ ಅವರು ಎಲ್ಲೆಡೆಯಲ್ಲೂ ಒಳಿತನ್ನು ಮಾಡುತ್ತಾ ಪಿಶಾಚಿ ಪೀಡಿತರಾದವರನ್ನು ಸ್ವಸ್ಥಪಡಿಸುತ್ತಾ, ಅನಾರೋಗ್ಯದಲ್ಲಿ ಇರುವವರನ್ನು ಸ್ವಸ್ಥತೆ ಮಾಡುತ್ತಾ ಸಂಚರಿಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯೇಸು ಸ್ವಾಮಿ ಯಾವಾಗ ಅವರು ಸುವಾರ್ತೆಯನ್ನು ಪ್ರಾರಂಭ ಮಾಡಿದ್ರು, ಪವಿತ್ರಾತ್ಮದಿಂದ ಅಭಿಷೇಕವನ್ನು ಹೊಂದಿದ ಮೇಲೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಾನು ಹೋದ ಮೇಲೆ ನನ್ನ ತಂದೆಯು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮರನ್ನು ನಿಮ್ಮ ಮೇಲೆ ಕಳಿಸ್ತೀನಿ, ಅವರು ನಿಮ್ಮ ಜೊತೆ ಇರ್ತಾರೆ. ನಾನು ಮಾಡುವ ಕಾರ್ಯಗಳನ್ನು ನೀವು ಕೂಡ ಏನಂತೀರಿ? ನಾನು ಮಾಡುವ ಕಾರ್ಯಗಳನ್ನು ಸ್ವಲ್ಪ ಜೋರಾಗಿ ಹೇಳಬೇಕು. ನಿಮ್ಮ ಮಾತಿನಲ್ಲಿ ಕನ್ವಿಕ್ಷನ್ ಇಲ್ಲ, ಅದು ಕಾನ್ಫಿಡೆನ್ಸ್ ಏನಿಲ್ಲ. ನಾನು ಮಾಡುವ ಕಾರ್ಯಗಳನ್ನು ನೀವು ಜೋರಾಗಿ ಹೇಳಿ. ಯಾಕೆ ಹೆದರಿಕೆ? ಮತ್ತೆ ನನಗಿಂತ ಹೆಚ್ಚಿಗೆ ಹೇಳ್ರಿ ಸಿಸ್ಟರ್,
ನನಗಿಂತ ಹೆಚ್ಚಿನ ಕಾರ್ಯಗಳನ್ನು, ಅದು ಮಾತ್ರ ಬೇಡ, ಹೌದಲ್ವಾ? ಅದು ಮಾತ್ರ ಬೇಡ. ದಟ್ಸ್ ಎ ಟ್ರಾಜಿಡಿ. ನಮ್ಮ ಕ್ರಿಶ್ಚಿಯನ್ಸ್ ದೌರ್ಭಾಗ್ಯ ಏನು ಗೊತ್ತಾ? ನಾವು ಸ್ವಲ್ಪ ಹೀಲಿಂಗ್ ಸಾಕು, ಸ್ವಲ್ಪ ಮಿರಾಕಲ್ ಸಾಕು, ಸ್ವಲ್ಪ ಕೆಲಸ ಸಿಕ್ಕರೆ ಸಾಕು, ಅಷ್ಟೇ ಸಾಕು. ಮುಂದಿನ ವಾರ ನೋಡಿದ್ರು ಸಮಯ ಇದ್ದರೆ ಬರೋಣ, ಇಲ್ಲಂದ್ರೆ ಇಲ್ಲ, ಹೌದಲ್ಲ? ಬಹಳ ಮಂದಿ ಹೇಗಿರ್ತಾರೆ ಅಂದರೆ, ಬ್ರದರ್ಸು ಫಾದರ್ಸ್ನು ಪ್ಲೀಸ್ ಮಾಡಲಿಕ್ಕೆ ಬರ್ತಾರೆ. ನಾವು ಹೋಗಿಲ್ಲ ಅಂದರೆ ಏನು ಅನ್ಕೊತಾರೆ ಏನೋ ಪಾಪ, ನಮಗೆ ಉಪಕಾರ ಮಾಡ್ದಂಗೆ ಇರ್ತದೆ. ಇಟ್ಸ್ ನಾಟ್ ಬಿಲ್ ದಟ್. ಆತ್ಮದಿಂದ ಅಭಿಷೇಕ ಹೊಂದಿದ ವ್ಯಕ್ತಿ ಕೆಲವೊಂದು ಫ್ರೂಟ್ಸ್ ಇರ್ತದೆ, ಕೆಲವೊಂದು ಲೈಫ್ನಲ್ಲಿ ಬದಲಾವಣೆಗಳಾಗ್ತದೆ. ಫಸ್ಟ್, ಆತನು ಮಾನಸಾಂತರ ಹೊಂದ್ತಾನೆ. ತಾನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪವನ್ನು ಪಡ್ತಾನೆ. ಪಾಪವನ್ನು ದ್ವೇಷ ಮಾಡ್ತಾನೆ. ಅವನು ಪಾಪದಲ್ಲಿ ಬಿಡುವುದಿಲ್ಲ ಅಂತಲ್ಲ, ನಾವು ಮನುಷ್ಯರು, ಹೌದಲ್ವಾ? ನಾವು ಬದುಕಿರೋ ತನಕ ಪಾಪಗಳನ್ನು ತಪ್ಪುಗಳನ್ನು ಮಾಡೇ ಮಾಡ್ತೀವಿ. ಎಷ್ಟು ಪರಿಶುದ್ಧವಾಗಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರು ಕೂಡ ನಾವು ಬಿದ್ದೇ ಬಿಡ್ತೀವಿ. ಬಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಈಗ ನಮಗೊಂದು ನಿರೀಕ್ಷೆ ಇರ್ತದೆ, ವಾವ್ ಸ್ವಾಮಿ, ನಾನು ಮಾಡಬಾರ್ದಿತ್ತು, ಹೌದಲ್ಲ, ನನ್ನನ್ನು ಕ್ಷಮಿಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಒಳ್ಳೆ ವೈಟ್ ಶರ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಹಬ್ಬದಲ್ಲಿ ಊಟ ಮಾಡಬೇಕಾದ್ರೆ ಸ್ವಲ್ಪ ಪಲ್ಯ ಶರ್ಟ್ ಮೇಲೆ ಬೀಳ್ತದೆ. ಏನು ಮಾಡ್ತೀವಿ? ಅದನ್ನು ಹರಿದು ಆಗ ಬೆಂಕಿಯಲ್ಲಿ ಹಾಕ್ತೀವ? ಏನು ಮಾಡ್ತೀವಿ? ಹೌದಲ್ವಾ? ದೀಕ್ಷಾ ಸ್ನಾನದಿಂದ ಆದಮೇಲೆ ಪಾಪ ನಿವೇದನೆ ಎಂಬ ಒಂದು ಸಂಸ್ಕಾರದಲ್ಲಿ ಯೇಸುವಿನ ಪರಿಶುದ್ಧ ರಕ್ತದಿಂದ ನಾವು ನಮ್ಮ ಪಾಪಗಳನ್ನು, ನಿಮ್ಮ ಪಾಪಗಳು ಕಡು ಕೆಂಪಾದರೂ ಕೂಡ ಅವನು ನಾನು ಹಿಮದಂತೆ ಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ಓದಬೇಕು. ಆತ್ಮದಿಂದ ಅಭಿಷೇಕ ಹೊಂದಿದ ವ್ಯಕ್ತಿ ಮೊದಲು ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತದೆ. ಈಗ ದೇವರ ವಾಕ್ಯದ ಮೇಲೆ ಆಸಕ್ತಿ ಬರ್ತದೆ. ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ಆಲಯಕ್ಕೆ ಬರಬೇಕು. ಸಂಸ್ಕಾರಗಳ ಮೇಲೆ ಭಕ್ತಿ ಹೆಚ್ಚಾಗ್ತದೆ. ಅಷ್ಟು ಮಾತ್ರ ಅಲ್ಲ, ದೇವರ ಮೇಲೆ ಪ್ರೀತಿ ಹೆಚ್ಚಿಗೆ ಆಗ್ತದೆ. ದೇವರ ಪ್ರಸನ್ನತೆಯಲ್ಲಿ ಇರಬೇಕಂತ ಇಷ್ಟ ಇರ್ತದೆ, ಹೌದಲ್ವಾ? ಇಷ್ಟು ತನಕ ಸಿನಿಮಾ ಶಿಕಾರ ಮಾಡುವ ವ್ಯಕ್ತಿ ಏನು ಮಾಡ್ತಾನೆ? ನೇರವಾಗಿ ಚರ್ಚಿಗೆ ಬರ್ತಾನೆ, ಅಥವಾ ಮನೆಗೆ ಹೋಗ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಹೌದಲ್ವಾ? ಬೈಬಲ್ ಓದ್ತಾನೆ. ಜನರು ಅವರಲ್ಲಿ ಒಂದು ಚೇಂಜನ್ನು ನೋಡ್ತಾನೆ. ವಾವ್, ಏನೋ ಸ್ವಲ್ಪ ಚೇಂಜ್ ಇದೆ ಇವನಲ್ಲಿ, ಹೌದಲ್ವಾ? ಲಾಸ್ಟ್ ಮಂತ್ ಈ ಥರ ಇರಲಿಲ್ಲ ಅವನು. ಪೋಲಿ ಹುಡುಗರ ಜೊತೆ ಗಲಾಟೆ ಮಾಡ್ಕೊತ ಶಿಕಾರಿಗೆ ಹೋಗ್ತದೆ, ಎಲ್ಲರ ಜೊತೆ ಜಗಳ ಮಾಡ್ತಾ ಇರೋನು ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಅವನ ಮುಖದಲ್ಲಿ ಒಂದು ಕಾಂತಿ ಇದೆ. ಸಮಾರಿಯ ಸ್ತ್ರೀ ಯೇಸುವನ್ನು ದರ್ಶನ ಮಾಡಿದ ಮೇಲೆ, ಅದಕ್ಕೆ ಬಿಫೋರ್ ಮೀಟಿಂಗ್ ಜೀಸಸ್, ಆಫ್ಟರ್ ಮೀಟಿಂಗ್ ಜೀಸಸ್, ಹೌದಲ್ವಾ? ಬಿಫೋರ್ ಎನ್ಕೌಂಟರಿಂಗ್ ಜೀಸಸ್, ಆಫ್ಟರ್ ಎನ್ಕೌಂಟರಿಂಗ್ ಜೀಸಸ್, ತುಂಬ ಡಿಫ್ರೆನ್ಸ್ ಇರ್ತದೆ. ಆ ವ್ಯಕ್ತಿ ನೀರಿಗೋಸ್ಕರ ಆ ಬಾವಿ ಕಡೆ ಬರ್ತಾಳೆ. ಯೇಸುವಿನ ಆತ್ಮದಿಂದ ಅಭಿಷೇಕ ಹೊಂದಿದ ಮೇಲೆ, ಆ ಜೀವಜಲವನ್ನು ಅವಳು ಪಡೆದ ಮೇಲೆ, ಜೀವಜಲ ಅಂದರೆ ಪರಿಶುದ್ಧಾತ್ಮ ದೇವರ ಅಭಿಷೇಕವನ್ನು ಪಡೆದ ಮೇಲೆ, ಆ ಪಾತ್ರೆಯನ್ನು, ಕೊಡವನ್ನು ಅಲ್ಲೇ ಯೇಸುವಿನ ಪಾದದ ಅಲ್ಲೇ ಬಿಟ್ಟು ಹೋಗ್ತಾಳೆ. ಅಂದರೆ ತನ್ನ ಹಳೇ ಜೀವನವನ್ನು ಯೇಸುವಿನ ಪಾದದಲ್ಲಿ ಸಮರ್ಪಣೆ ಮಾಡ್ತಾಳೆ. ಯಾವ ರೀತಿಯಲ್ಲಿ ಆ ಪಾಪಿಯಾದ ಸ್ತ್ರೀ ಯೇಸು ಸ್ವಾಮಿ ಕಡೆ ಬಂದು ಕಣ್ಣೀರಿನಿಂದ ಅವರ ಪಾದವನ್ನು ತೊಳೆಯುತ್ತಾ, ಹೌದಲ್ವಾ? ತನ್ನ ಕೂದಲಿಂದ ಆ ಪಾದಗಳನ್ನು ಒರೆಸಿ ಸುಗಂಧ ತೈಲವನ್ನು ಹಾಕಿ ಮುತ್ತಿಡ್ತಾ ಇದ್ದಾಳು. ತನ್ನ ಪಾಪವನ್ನು, ತನ್ನ ಹಳೆ ಜೀವನವನ್ನು, ಅಸಹ್ಯಕರವಾದ ತನ್ನ ಜೀವವನ್ನು ಸ್ವಾಮಿಯ ಪಾದದಲ್ಲಿ ಸಮರ್ಪಣೆ ಮಾಡ್ತಾಳೆ. ಯೇಸು ಸ್ವಾಮಿ ಎಲ್ಲವನ್ನು ನೋಡಿ ಲಾಸ್ಟ್ಗೆ ಏನು ಹೇಳ್ತಾರೆ? ಹೋಗು, ನಿನಗೆ ಶಾಂತಿ ಇರಲಿ. ಪಾಪಿಗೆ ಯಾವಾಗಲೂ ಶಾಂತಿ, ಸಮಾಧಾನ, ನೆಮ್ಮದಿ ಇರೋದಿಲ್ಲ. ಪಶ್ಚಾತ್ತಾಪ ಪಟ್ಟ ಒಂದು ವ್ಯಕ್ತಿ, ಆತ್ಮದಿಂದ ಅಭಿಷೇಕ ಹೊಂದಿದ ವ್ಯಕ್ತಿಗೆ ಮಾತ್ರ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು, ಸಂಕಷ್ಟಗಳು ಇರಲಿ, ಗೊಂದಲಗಳು ಇರಲಿ, ಸ್ವಲ್ಪ ಹೊತ್ತು ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಆದರೆ ಸ್ವಲ್ಪ ಒಂದು ಅರ್ಧ ಗಂಟೆ, 1 hour, 2 hours ಆದಮೇಲೆ ನಾವು ನೆಮ್ಮದಿಯಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಮಾತಾಡಬೇಕಾದ್ರೆ, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ, ವಾಕ್ಯವನ್ನು ಓದಬೇಕಾದ್ರೆ, ಒಂದು ಗೀತೆಯನ್ನು ನಾವು ಕೇಳಬೇಕಾದ್ರೆ, ಒಂದು ಆಲಯಕ್ಕೆ ಬಂದು ಪರಮ ಪ್ರಸಾದದ ಮುಂದೆ ನಾವು ಕೂತ್ಕೊಂಡ ಮೇಲೆ ಸ್ಲೋಲಿ ಆ ಗೊಂದಲ ಎಲ್ಲ ಹೋಗಿ ಏನಾಗ್ತದೆ? ಶಾಂತಿ, ಸಮಾಧಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮಲ್ಲಿ ಶಾಂತಿ, ಸಮಾಧಾನ ಇದ್ದಲ್ಲಿ, ಅಂದರೆ ಆಸ್ತಿ, ಅಂತಸ್ತು, ಒಳ್ಳೆ ಆರೋಗ್ಯವಿದ್ದಾಗ ಮಾತ್ರ ಸಮಾಧಾನ ಇರ್ತದಂತಲ್ಲ. ನೋ, ಸುಖ ಬೇರೆ, ಶಾಂತಿ ಬೇರೆ, ಹೌದಲ್ವಾ? ಹಣದಿಂದ, ಐಶ್ವರ್ಯದಿಂದ ನಾವು ಸುಖವನ್ನು ಖರೀದಿ ಮಾಡ್ಕೋಬಹುದು, ಶಾಂತಿಯನ್ನು ನಾವು
ಸಮಾಧಾನವನ್ನು ನಾವು ಮಾರ್ಕೆಟ್ನಲ್ಲಿ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ, ಎಷ್ಟೇ ನೋವಿದ್ರೂ ಕೂಡ, ಎಷ್ಟೇ ಕಣ್ಣೀರಿದ್ರೂ ಕೂಡ, ನಿನ್ನ ಮನಸ್ಸಿನಲ್ಲಿ ಸಮಾಧಾನ ಇತ್ತಂದರೆ ನಿನ್ನಲ್ಲಿ ಪರಿಶುದ್ಧಾತ್ಮ ದೇವರು ವಾಸ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಅದಕ್ಕಾಗಿ ಯೇಸು ಸ್ವಾಮಿ ಎಷ್ಟು ನೋವಿದ್ರು ಕೂಡ, ಶತ್ರುಗಳು ಎಷ್ಟು ಚಾಟಿಯಿಂದ ಹೊಡಿತಾ ಇದ್ರು ಕೂಡ, ಚಿತ್ರಹಿಂಸೆ ಮಾಡಿದ್ರು ಕೂಡ, ನೋವನ್ನು ಅನುಭವಿಸ್ತಾ ಇದ್ರು ಕೂಡ ಅವರು ತಮ್ಮ ಶಾಂತಿಯನ್ನು ಕಳೆದುಕೊಂಡಿಲ್ಲ. ಯಾಕಂದ್ರೆ ಅವರು ಮುಟ್ಟಬೇಕಾಗಿದ್ದ ಗುರಿ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಪರಿಶುದ್ಧಾತ್ಮದಿಂದ ಅಭಿಷೇಕ ಹೊಂದಿದ ವ್ಯಕ್ತಿ ಯಾವಾಗಲೂ ದೇವರು ತನಗೆ ಮಾಡಿದ ಅದ್ಭುತ ಕಾರ್ಯಗಳನ್ನು ಜನರಿಗೆ ಹೇಳಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅಂದರೆ ಸಮಾರಿಯ ಸ್ತ್ರೀ ತನ್ನ ಊರಿಗೆ ಸುಮ್ಮನೆ ಹೋಗಲಿಲ್ಲ. ಏನು ಮಾಡ್ತಾಳೆ? ನಾನು ಮಾಡಿದ ಎಲ್ಲ ಪಾಪಗಳನ್ನು ನನಗೆ ಹೇಳಿದ ಆ ವ್ಯಕ್ತಿ ಮೆಸ್ಸಯ್ಯನು ಇರಬಹುದಾ, ಅವರು ಕ್ರಿಸ್ತನೇ ಅಂತ ಹೇಳಿ ಇಡೀ ಊರಿನ ಜನರೆಲ್ಲರನ್ನೂ ಅವಳು ಯೇಸುವಿನ ಕಡೆ ಕರ್ಕೊಂಡು ಬರ್ತಾಳೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಗೆ ಸಾಧ್ಯ? 1 ಗಂಟೆ ಹಿಂದೆಯೇ ಅದೇ ಸ್ತ್ರೀ ಅದೇ ಊರ್ಲಿಂದ ನೀರು ಕಡೆ ಬರ್ತಾ ಇದ್ದಾಳೆ, ಬಾವಿ ಕಡೆ, ಪಾತ್ರೆಯನ್ನು ಕೊಡವನ್ನು ತಗೊಂಡು. ಆದರೆ ಯಾವಾಗ ಯೇಸುವನ್ನು ಸಂಧಿಸುತ್ತಾಳೋ ಅವಳು ಹೊಸ ಜೀವನವನ್ನು ಪಡ್ತಾರೆ. ಅದಕ್ಕೆ ಸಂತ ಪೌಲನು ಹೇಳ್ತಾನೆ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಆತನು ನೂತನ ಈಸ್ ಎ ನ್ಯೂ ಕ್ರಿಯೇಷನ್. ಕ್ರಿಸ್ತನಲ್ಲಿ ಯಾರಿದ್ದರೂ ಕೂಡ ನಾವು ಒಂದು ಹೊಸ ಸೃಷ್ಟಿ ಆಗ್ತೀವಿ ಪ್ರಿಯರೇ. ಹಳೆಯದೆಲ್ಲ ಕಳೆದು ಹೋಯಿತು, ಹೊಸವು ಪ್ರಾರಂಭವಾಗ್ತದೆ. ಅಂದರೆ ಹಳೆ ಸ್ವಭಾವ ಎಲ್ಲವೂ ಹೋಗ್ತದೆ ಅಂತ ಹೇಳೋದಲ್ಲ, ಹೋಗೋದಿಲ್ಲ. ಹಳೆ ಸ್ವಭಾವ ಇರ್ತದೆ. ಆದರೆ ಆ ಸ್ವಭಾವವನ್ನು ದೇವರ ಶಕ್ತಿಯಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅದೇ ಶೋಧನೆಗಳಿರ್ತವೆ, ಅದೇ ಸಮಸ್ಯೆಗಳಿರ್ತವೆ, ಅದೇ ಸಂಕಟ ಇರ್ಬೋದು ಕೂಡ, ಅದೇ ವೇದನೆ ಇರ್ಬೋದು ಕೂಡ. ಆದರೆ ಅದನ್ನು ಎದುರಿಸುವ ಏನಂತಾರೆ ದಟ್ ಪ್ರಾಸೆಸ್, ದೃಷ್ಟಿ ಕೋಣ ಬೇರೆ ಇರ್ತದೆ. ಇದಕ್ಕಿಂತ ಮುಂಚೆ ಸ್ವಲ್ಪ ಸಮಸ್ಯೆ ಬಂದರೂ ಕೂಡ ಓ ಅಂತ ಹೇಳ್ತೀವಿ, ನಾವು ಎಲ್ಲರಿಗೆ ಹೇಳ್ಕೊತೀವಿ. ಬಟ್ ಈಗ ಸಮಸ್ಯೆ ಬಂದಾಗ ಎಲ್ಲರಿಗಿಂತ ಮುಂಚೆ ಎಲ್ಲಿ ಓಡಿ ಬರ್ತೀವಿ ನಾವು? ಪ್ರೈಸ್ ದಿ ಲಾರ್ಡ್. ದೇವರ ಸೇವಕರಿಗೆ ಫೋನ್ ಮಾಡ್ತೀವಿ, ಬ್ರದರ್ಸ್ಗೆ ಫೋನ್ ಮಾಡ್ತೀವಿ, ಸಿಸ್ಟರ್ಸ್ಗೆ ಫೋನ್ ಮಾಡ್ತೀವಿ, ಬ್ರದರ್ ನನಗಾಗಿ ಪ್ರಾರ್ಥನೆ ಮಾಡಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಸಮಸ್ಯೆ ಬಂದಾಗ ಎಣ್ಣೆ ಅಂಗಡಿಗೆ ಹೋಗ್ತೀವಿ, ಹೌದಲ್ವಾ? ಬಾರ್ಗೆ ಹೋಗ್ತೀವಿ, ಸಿಗರೆಟ್ ಸೇರ್ತೀವಿ, ಸೆರೆ ಕೊಡ್ತೀವಿ, ಗಾಂಜಾ ಕೊಡ್ತೀವಿ, ಡ್ರಗ್ಸ್ ತಗೋತೀವಿ. ಅದರಿಂದ ನಮಗೆ ಉಪಶಮನ ಸಿಗ್ತದೆ ಅಂತ ಅನ್ಕೋತೀವಿ ನಾವು. ಬಟ್ ಈಗ ನಾವು ಇಸ್ ಅ ಕಂಪ್ಲೀಟ್ಲಿ ಚೇಂಜ್ ಪರ್ಸನ್. ಪ್ರೈಸ್ ದಿ ಲಾರ್ಡ್. ಯಾವಾಗ ಈ ಸಮಾರ್ಯ ಸ್ತ್ರೀ ಆ ಊರಿಗೆ ಹೋಗ್ತಾಳೋ ಅವಳ ಮುಖವನ್ನು ನೋಡ್ತಾರೆ ಜನರು. ಇವಳಲ್ಲಿ ಏನೋ ಒಂದು ಬದಲಾವಣೆ ಆಯ್ತು. ಸಮಥಿಂಗ್ ಹ್ಯಾಪನ್ ಟು ಹರ್. ಪ್ರಿಯ ಸಹೋದರ ಸಹೋದರರೇ, ನೀವೆಷ್ಟೋ ಧ್ಯಾನಗಳಿಗೆ ಹೋಗಿ ಬಂದ್ರಿ. ಧ್ಯಾನಕ್ಕೆ ಹೋಗಿ ಬಂದ ಮೇಲೆ ನಿಮ್ಮ ಮುಖವನ್ನು ನೋಡಿ ಯಾರಾದರೂ ಹೇಳಿದ್ರ, ವಾವ್, ಹಿ ಹ್ಯಾಸ್ ಸೀನ್ ದ ಗಾಡ್, ಹಿ ಹ್ಯಾಸ್ ಸೀನ್ ಗಾಡ್, ಇವರು ಅಥವಾ ಇವಳು ದೇವರನ್ನು ನೋಡಿದ್ದಾರೆ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಅನುಭವ ನಿನಗೆ ಆಗಿದೆಯಾ? ಆಗಿಲ್ಲಂದ್ರೆ ನಿನ್ನ ಅಭಿಷೇಕವನ್ನು ನೀನು ಪ್ರಶ್ನಿಸ್ಕೋಬೇಕು. ಮೋಶೆ ದೇವರ ಕಡೆ ಹೋದಾಗ, ವಿಮೋಚನೆ ಕಾಂಡ 34ನೇದೇ, ಅಫ್ಕೋರ್ಸ್ ಟೈಮ್ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ದೇವರ ಜೊತೆ 40 ದಿನ ರಾತ್ರಿ ಹಗಲು ಅವರ ಜೊತೆ ಮಾತನಾಡ್ತಿದ್ರು. ಎಷ್ಟು ದಿನ? ಸ್ವಲ್ಪ ಜೋರಾಗಿ ಮಾತಾಡಬೇಕು. ಎಷ್ಟು ದಿನ ರಾತ್ರಿ ಹಗಲು. ವಾವ್. ನಾವು ಕೂಡ ದೇವರ ಜೊತೆ ಮಾತನಾಡಬೇಕು ರಾತ್ರಿ ಹಗಲು ಪ್ರಿಯರೇ. ಉಪವಾಸದಿಂದ, ನೀರು ಕುಡಿದಿಲ್ಲ, ಏನು ಊಟ ಮಾಡಲಿಲ್ಲ, ದೇವರ ಜೊತೆ ಮಾತನಾಡ್ತಿದ್ರು ಪ್ರಿಯರೇ. 40 ದಿನ ರಾತ್ರಿ ಹಗಲು ದೇವರ ಜೊತೆ ಮಾತನಾಡಬೇಕಾದ್ರೆ, 10 ಆಜ್ಞೆಗಳನ್ನು ತಗೊಂಡು ಕೆಳಗೆ ಬರಬೇಕಾದ್ರೆ ಜನರು ಅವರ ಮುಖವನ್ನು ನೋಡಲಿಕ್ಕೆ ಆಗಲಿಲ್ಲ. ಯಾಕೆ ಪ್ರಕಾಶವಾಯಿತು? ಯಾಕೆ? ಅವರು ದೇವರ ಸನ್ನಿಧಾನದಲ್ಲಿದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಧ್ಯಾನದಿಂದ ಮನೆಗೆ ಹೊರಗೆ ಬಂದಾಗ ನಿನ್ನ ಮುಖದಲ್ಲಿ ಬದಲಾವಣೆ ಇಲ್ಲ ಅಂದರೆ ಸಮಥಿಂಗ್ ಈಸ್ ರಾಂಗ್ ವಿತ್ ಯು. ಪ್ರೈಸ್ ದಿ ಲಾರ್ಡ್. 10 ಕಮಾಂಡ್ಮೆಂಟ್ಸ್ ಅಂತ ಒಂದು ಮೂವಿ ನೀವು ಸಾಧ್ಯವಾದರೆ ನೋಡ್ರಿ, ಬಹಳ ಒಳ್ಳೆಯ ಮೂವಿ ಅದು, ಓಲ್ಡ್ ಮೂವಿ. ಅಲ್ಲಿ ಮೋಸೆ ಜೊತೆ ದೇವರು ಸಂಧಾನ ಮಾಡಿ ಆ ಉರಿಯ ಪೊದೆಯಲ್ಲಿ ದೇವರ ಜೊತೆ ಮಾತನಾಡಿ ಅವರು ಕೆಳಗೆ ಬರಬೇಕಾದ್ರೆ, ಹೋಗುವಾಗ ಚೆನ್ನಾಗಿ ಕೂದಲಿರ್ತದೆ, ಒಂದು ಡಿಸ್ಟರ್ಬ್ಡ್ ಪರ್ಸನ್ ಆಗಿ ಹೋಗ್ತಾನೆ. ಆದರೆ ದೇವರನ್ನು ಸಂಧಿಸಿ ಬರಬೇಕಾದ್ರೆ ಅವರು ನಡೆಯುವ ರೀತಿ ಬದಲಾಗಿರ್ತದೆ. ಅವರ ದೃಷ್ಟಿ ಎಲ್ಲೋ ಬೇರೆ ಲೋಕದಲ್ಲಿದ್ದಂಗಿರ್ತದೆ.